ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಡೇಸ್ ಆಫ್ ಫಾರ್ಮರ್ಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನಾವು ಸ್ವಲ್ಪ ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕ್ಬೇಕಾಗಿತ್ತು. ನಾವು ದನಿಂಗ್ ಗೊಬ್ಬರನ ತರಿಸಿದ್ವಿ. ಬನ್ನಿ ಈ ವಿಡಿಯೋದಲ್ಲಿ ದನಿಂಗ್ ಗೊಬ್ಬರ ಯಾವ ತರ ಇದೆ ಅನ್ನೋದನ್ನ ಕೂಡ ತೋರಿಸ್ತೀನಿ. ಬನ್ನಿ, ನೀವು ನೋಡ್ಬೋದು ದನಿಂಗ್ ಗೊಬ್ಬರ ಯಾವ ತರ ಇದೆ ಅಂತ. ಅಷ್ಟು ಚೆನ್ನಾಗಿದೆ ಗೊಬ್ಬರ. ಮತ್ತೆ ಯಾವುದೇ ತರ ಮಣ್ಣು ಆಗಲಿ ಏನಾಗ್ಲಿ ಮಿಕ್ಸ್ ಇಲ್ಲ. ಮತ್ತೆ ಹುಲ್ಲು ಮತ್ತೆ ಇದು ಪೈರು ಎಲ್ಲ ಇರುತ್ತೆ. ಒಬ್ಬೊಬ್ರು ದನಿಂದು ಕೊಡಕೆಯಿಂದ ತಗೊಬಂದಿದ್ದೆಲ್ಲ ಪೂರ್ತಿ ಎಲ್ಲ ಕ್ಲೀನ್ ಮಾಡಿದೆಲ್ಲ ಅಲ್ಲೇ ಹಾಕಿರ್ತಾರೆ. ಯಾಕಂದ್ರೆ ಪೈರೆಲ್ಲ ದನ ಅರ್ಧಂಬರ್ಧ ತಿಂದ್ಬಿಟ್ಟಿರುತ್ತಲ್ಲ, ಅದೆಲ್ಲ ಮಿಕ್ಸ್ ಇರುತ್ತೆ. ಆದ್ರೆ ಇದು ಆತರ ಎಲ್ಲ ಇಲ್ಲ. ಗೊಬ್ಬರ ಅಂತೂ ನೀಟಾಗಿ ಕ್ಲೀನಾಗಿ ಚೆನ್ನಾಗಿದೆ. ಬಟ್ ಏನಂದ್ರೆ ಸ್ವಲ್ಪ ಹಸಿ ಇದೆ, ಒಣಗಬೇಕು. ಇದನ್ನ ನಾವು ಅಡಿಕೆ ಗಿಡಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು ತರಿಸಿದೀವಿ. ಇವಾಗಲೇ ಹಾಕೋದಿಲ್ಲ, ಇನ್ನೊಂದು ಸ್ವಲ್ಪ ಹಸಿ ಬಿಟ್ಟು ಹಾಕ್ತಿವಿ. ಮತ್ತೆ ಇದು ಹಾಕೋದ್ರಿಂದ ಏನು ಉಪಯೋಗ ಅಂದ್ರೆ ಅಡಿಕೆ ಗಿಡ ತುಂಬಾ ಚೆನ್ನಾಗಾಗುತ್ತೆ. ಮತ್ತೆ ಇದ್ರ ಜೊತೆ ಸ್ವಲ್ಪ ಕಾಡು ಮಣ್ಣು ಮಿಕ್ಸ್ ಮಾಡಿ ಹಾಕಿದ್ವಿ ಅಂದ್ರೆ ಅಡಿಕೆ ಗಿಡಗಳಿಗೂ ಕೂಡ ಬೇರು ಎಲ್ಲ ಹೊಸ ಬೇರು ಬರೋಕ್ಕೂ ಕೂಡ ತುಂಬಾ ಚೆನ್ನಾಗುತ್ತೆ. ಮತ್ತೆ ಮುಂದಿನ ವರ್ಷಕ್ಕೂ ಕೂಡ ಒಳ್ಳೆ ಫಸಲು ಕೂಡ ಹಿಡಿಯುತ್ತೆ. ಅವಾಗ 2 ವರ್ಷಕ್ಕೊಂದ್ಸತಿ ಈ ತರ ದನ ಗೊಬ್ಬರ ಮಣ್ಣು ಮಿಕ್ಸ್ ಮಾಡಿ ಹಾಕ್ತಾ ಇದ್ರೆ ತುಂಬಾ ಒಳ್ಳೇದು. ಮತ್ತೆ ಇದರಲ್ಲಿ ಇನ್ನೂ ಹಲವಾರು ತರ ಸಾರಾಂಶಗಳಿದೆ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಡಿಕೆ ಗಿಡಕ್ಕೆ ಹಾಕ್ಬೇಕಾದ್ರೆ ಇದನ್ನೆಲ್ಲ ನೋಡ್ಕೊಂಡು ಬರ್ತಾ ಇದ್ದಂಗೆ ಮನೆ ಹತ್ರ ಆಗ್ಲೇ ಕಸಿ ತೆಗಿಯಕ್ಕೆ ಅಂತ ಹೇಳ್ಬಿಟ್ಟು ಜನ ಬಂದಿದ್ರು. ನಿಮಗೆ ರೀಸೆಂಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಕಸಿನ ಕೂಡ ತೆಗಿಸ್ತಾ ಇದೀವಿ. ಹಂಗೆ ಸ್ವಲ್ಪ ಬತ್ತಿರ ಮೆಣಸು ಕೂಡ ಕುಯ್ತಾ ಇದೀನಿ ಅಂತ. ಹಾಗಾಗಿ ಇವತ್ತು ಕಸಿ ತೆಗಿಯೋಕೆ ಜನ ಕೂಡ ಬಂದು ಎಲ್ಲ ಚಾಕೆಲ್ಲ ಮಸ್ಕೋತಾ ಇದ್ರು. ಪ್ರತಿದಿನ ಕೂಡ ಬಂದಾಗ ಬೆಳಗ್ಗೆನೆ ಚಾಕೆಲ್ಲ ಮಸ್ಕೋತಾರೆ. ಯಾಕಂದ್ರೆ ಚಾಕೆಲ್ಲ ಚೆನ್ನಾಗಿ ಅರಿಬೇಕಲ್ಲ ಗಿಡದಲ್ಲಿ ಎಲ್ಲ ರೆಕ್ಕೆ ಎಲ್ಲ ಕಡಿಯಕ್ಕೆ. ಮತ್ತೆ ಕ್ಲೀನ್ ಆಗಿ ಕಸಿ ಮಾಡ್ಬೇಕು ಅಂದ್ರೆ ಚಾಕು ನೀಟಾಗಿ ಇರ್ಬೇಕು. ಇವರೆಲ್ಲ ಮಸ್ಕೊಂಡು ಆಗ್ತಿದ್ದಂಗೆ ಇವ್ರನ್ನ ಕರ್ಕೊಂಡೋಗಿ ನಿನ್ನೆ ಎಲ್ಲೇ ಬಿಟ್ಟಿದ್ರು, ಅಲ್ಲಿಂದ ಸಾಲ್ ಕೊಟ್ವಿ. ಹಾಗಾಗಿ ಇವಾಗ ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಅವ್ರವ್ರ ಸಾಲ್ ಇಟ್ಕೊಂಡು ಕೆಲಸನ ಮಾಡೋಕೆ ಶುರು ಮಾಡಿದ್ರು. ಇವ್ರು ಬಂದು ಒಂದು 5 ಜನ ಬಂದಿದ್ದಾರೆ. ಯಾಕಂದ್ರೆ ಕಸಿ ತೆಗಿಯೋಕೆ ಸಿಕ್ಕಾಪಟ್ಟೆ ಜನ ಕೂಡ ಆಗ್ಬಾರ್ದು. ಯಾಕಂದ್ರೆ ಜನಗಳ ಜಾಸ್ತಿ ಆದಾಗ ಎಲ್ಲಾರ ಕಡೆನೂ ಕೂಡ ನೋಡ್ಕೊಂಡು ತೆಗ್ಸಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕಸಿ ಅನ್ನೋದು ಗೊತ್ತಲ್ಲ, ಈಗ ಪ್ರತಿ ವರ್ಷನೂ ಹಣ್ಣು ಕೊಯ್ದಾದ್ಮೇಲೆ ವರ್ಷಕ್ಕೆ ಒಂದೇ ಸತಿ ತೆಗ್ಸೋದು. ಚಿಗ್ರಾದ್ರೆ ಬಿಡಿ ಎಷ್ಟು ಜನ ಇದ್ರು ನಡೆಯುತ್ತೆ ಅನ್ಬೋದು. ಇದಾತ್ರ ಅಲ್ಲ, ಕ್ಲೀನ್ ಆಗಿ ನೋಡ್ಬಿಟ್ಟು ನೀಟಾಗಿ ತೆಗೆಸ್ಕೋಬೇಕು. ಇಲ್ಲ ಅಂದ್ರೆ ಮತ್ತೆ ಮುಂದಿನ ವರ್ಷ ಈ ಸತಿ ಫಸಲು ಬಿಡಬೇಕಾದ್ರೆ ಹಿಂಸೆ ಆಗುತ್ತೆ. ಮತ್ತೆ ಗಿಡಗಳು ಕೂಡ ಅವಾಗ ಚಿಗುರುತೆಯಕ್ಕೆ ಚೆನ್ನಾಗಾಗೋದಿಲ್ಲ. ಯಾಕಂದ್ರೆ ರೆಕ್ಕೆಗಳು ಎಲ್ಲಿ ಬೇಕಲ್ಲಿ ಹೋಗಿರುತ್ತೆ, ಅಡ್ಡ ದಿಡ್ಡಿ ಎಲ್ಲ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ಕಸಿ ತೆಗಿಬೇಕಾದ್ರೆ ಗಿಡನ ಒಂದು ಪರ್ಫೆಕ್ಟ್ ಆಗಿ ಅದಕ್ಕೆ ನೀಟಾಗಿ ಒಂದು ಶೇಪ್ನ ಕೊಡಬೇಕು. ಈ ತರ ಎಲ್ಲ ಒಳ್ಳೆ ಕೆಲಸ ಮಾಡಿಸ್ಕೋಬೇಕಂದ್ರೆ ಕಸಿಗೆ ಮಾಡೋದ್ರಲ್ಲಿ ಸರ್ವಿಸ್ ಇರೋ ಅಂತವ್ರನ್ನ ಕರ್ಕೋಬೇಕು. ಯಾಕಂದ್ರೆ ಈಗ ಹೊಸದಾಗಿ ಬಂದು ನಾವೆಲ್ಲ ಕಸಿ ಮಾಡ್ತೀವಿ ಅನ್ನೋರೆಲ್ಲ ಕೂಡ ಕಸಿ ಮಾಡೋಕೆ ಆಗೋದಿಲ್ಲ. ಹಂಗಾಗಿ ಬೇರೆ ಕೆಲಸ ತರನು ಕೂಡ ಅಲ್ಲ ಇದು. ಈ ಕಸಿಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ ಮೇನ್ ಆಗಿ 2-3 ಜನ ಎಲ್ಲ ಬಂದ್ಬಿಟ್ಟು ಹಣ್ಣು ಕುಯ್ದಿರೋದ್ರಿಂದ ರೆಕ್ಕೆ ಎಲ್ಲ ಮುರಿದಾಕಿ ಹೆಂಗ್ ಬೇಕು ಹಂಗೆಲ್ಲ ಗಿಡನ ಮಾಡೋಗ್ಬಿಟ್ಟಿದ್ರು. ಹಾಗಾಗಿ ಇದನ್ನ ನಾವು ನೀಟಾಗಿ ನೋಡಿ ತೆಗಿಸ್ತಾ ಇದೀವಿ. ಇದರಲ್ಲಿ ಅಡ್ಡ ದಿಡ್ಡಿ ಹೋಗಿರೋ ರೆಕ್ಕೆಗಳು, ಮತ್ತೆ ಬೇಡದಿರೋ ರೆಕ್ಕೆಗಳು, ಮತ್ತೆ ಇನ್ನ ಸ್ವಲ್ಪ ಒಣಗಿರೋ ರೆಕ್ಕೆಗಳು, ಮತ್ತೆ ಅಲ್ಲಲ್ಲಿ ಕೂಳೆ ಕೂಡ ಆಗಿದೆ, ಅದೆಲ್ಲ ಕೂಡ ನೀಟಾಗಿ ನೋಡಿ ತೆಗಿಸ್ತಾ ಇದೀವಿ. ಇದೆಲ್ಲ ತೆಗ್ಸೋದ್ರಿಂದ ನೆಕ್ಸ್ಟ್ ಮಳೆ ಬಿದ್ದ ತಕ್ಷಣ ಗಿಡಗಳು ಹೊಸದಾಗಿ ಚಿಗುರಕ್ಕೆ ಶುರು ಆಗುತ್ತೆ. ಆ ಚಿಗುರು ತೆಗ್ದಾಗ ಅವಾಗ ಗಿಡನೂ ಕೂಡ ಒಂದು ನೀಟಾಗಿ ಕಾಣುತ್ತೆ. ಅವಾಗ ನಿಮಗೆ ಗೊತ್ತಾಗುತ್ತೆ ಅಪ್ಪಿತಪ್ಪಿ ಏನಾದ್ರು ಕಸಿ ತೆಗೆದ್ರಲ್ಲಿ ಪ್ರಾಬ್ಲಮ್ ಇದ್ರೆ ಎಲ್ಲದೂ ಕೂಡ ಅವಾಗ ಕಾಣ್ತಾ ಹೋಗುತ್ತೆ. ಹಂಗಾಗಿ ನೀವೇನ್ ಮಾಡ್ಬೇಕಂದ್ರೆ ಈ ತರ ಸುಮಾರು ಅದು ಇದು ಪ್ರಾಬ್ಲಮ್ ಬರೋ ಬದಲು ಮತ್ತೆ ಗಿಡದಲ್ಲಿ ಒಳ್ಳೆ ಫಸಲು ಕೂಡ ಚೆನ್ನಾಗಿ ಬರಬೇಕು ಅಂದ್ರೆ ಕಸಿ ಎಲ್ಲ ನೋಡ್ಬಿಟ್ಟು ನೀಟಾಗಿ ಮಾಡಿಸ್ಕೋಬೇಕು. ಮತ್ತೆ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಫಸಲು ರೆಕ್ಕೆಗಳಿರುತ್ತೆ, ಗಂಡು ರೆಕ್ಕೆ ಗಂಡು ರೆಕ್ಕೆ ಅಂತ ಎಲ್ಲ ಕೂಡ ಇರುತ್ತೆ. ಅದನ್ನೆಲ್ಲ ಬೇಕಾಬಿಟ್ಟು ತೆಗಿಯೋರೆಲ್ಲ ಇರ್ತಾರೆ. ನೀವು ನೋಡ್ತಾ ಇರ್ಬೇಕು ಪ್ರತಿಯೊಬ್ಬರು ಕೂಡ ತೆಗಿಬೇಕಾದ್ರೆ ಹೆಂಗೆ ಏನು ಅಂತ. ಅವಾಗ ಕಂಪ್ಲೀಟ್ ಆಗಿ ಎಲ್ಲದೂ ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ಕಸಿ ಒಂದು ಮಾತ್ರ ಆದಷ್ಟು ಇಂಪಾರ್ಟೆಂಟ್ ಕೊಡಲೇಬೇಕು. ಯಾರು ಕೂಡ ಮರೆದಂಗೆ ಕಸಿನ ತೆಗೆಸ್ಕೊಳ್ಳಿ. ಆದಷ್ಟು ಕೂಡ ರೋಬಸ್ಟಾಕು ಕೂಡ ಕಸಿ ಮಾಡಿಸಿ, ಮತ್ತೆ ಕಂಗುಡಿನೂ ಕೂಡ ತೆಗೆಸ್ಕೊಳ್ಳಿ. ಪ್ರತಿ ವರ್ಷಕ್ಕೆ ಒಂದೇ ಸತಿ ತೆಗ್ಸೋದು. ಹಂಗಾಗಿ ಮತ್ತೆ ಚಿಗುರು ತರ ಅವಾಗ ತೆಗ್ಸೋಕೆ ಆಗೋದಿಲ್ಲ. ಹಾಗಾಗಿ ನೀಟಾಗಿ ನೋಡಿ ತೆಗೆಸ್ಕೊಳ್ಳಿ. ಇದೆಲ್ಲ ಆಗ್ತಿದ್ದಂಗೆ ನಮ್ಮ ಮನೇಲಿ ಕಸಿ ತೆಗಿಯೋರ್ನೆಲ್ಲ ನೋಡ್ಕೊತಾ ಇದ್ರು. ಹಾಗಾಗಿ ನಾನು ಸ್ವಲ್ಪ ಮೆಣಸು ಕೊಯ್ದು ಪೆಂಡಿಂಗ್ ಉಳಿದಿತ್ತು. ಮೆಣಸು ಕೊಯ್ಯನ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಮೆಣಸೆಲ್ಲ ನೀವು ನೋಡ್ಬೋದು, ನಿನ್ನೆ ರೀಸೆಂಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಯಾಕೆ ಹಿಂಗೆ ಆಗ್ತಿದೆ ಏನು ಕಾರಣ ಅಂತ. ಮತ್ತೆ ಇನ್ನೊಂದು ಸ್ವಲ್ಪ ಮರಗಳಲ್ಲೆಲ್ಲ ಕೂಡ ನಾನು ಅಬ್ಸರ್ವ್ ಮಾಡಿದೆ, ಒಂಥರ ವೈಟ್ ಕಲರ್ ಸಣ್ಣ ಹುಳ ಕೂಡ ಆಗಿದೆ. ಅದಕ್ಕೆ ಏನು ಔಷಧಿ ಮಾಡಬೇಕು ಏನೋದು ಕೂಡ ನಮಗೂ ಗೊತ್ತಿಲ್ಲ. ಮೊಬೈಲ್ ಸುಣ್ಣ ಹೊಡಿತಾರಲ್ಲ ಅದರದೇ ಮಿಸ್ಟೇಕು. ಇನ್ನು ಮಿಸ್ಟೇಕ್ ಆಗಿದೆ ಅಂದ್ರೆ ಸರಿ ಹೊಡ್ಸಿಲ್ಲ, ಮರಗಳನ್ನ ಬಿಟ್ಟು ಹೊಡೆದಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು. ಹಂಗಾಗಿ ಹಂಗಾಗಿರ್ಬೋದು ಅಂತ. ಇನ್ನೊಂದು ಸ್ವಲ್ಪ ಜನ ಏನಿಲ್ಲ, ಇದು ಮೊಬೈಲ್ ಸಣ್ಣದಲ್ಲ, ಬೇರೆ ಏನೋ ಪ್ರಾಬ್ಲಮ್ ಇಲ್ಲ, ಇದೊಂಥರ ಹುಳ ಪ್ರತಿ ಒಂದೊಂದು ಸತಿ ಬಂದೇ ಬರುತ್ತೆ. ಇದಕ್ಕೆ ಆದಂಥ ಔಷಧಿ ಕೂಡ ಇರುತ್ತೆ. ಅದನ್ನೆಲ್ಲ ನೋಡ್ಬಿಟ್ಟು ಔಷಧಿ ಅಂಗಡಿಯಲ್ಲಿ ಸಜೆಷನ್ ತಗೋಬಿಟ್ಟು ಒಡಿಸಿ ಅಂತ ಹೇಳಿದ್ರು. ಹಾಗಾಗಿ ನಾವು ಕೂಡ ಮೆಣಸೆಲ್ಲ ಕುಯ್ಕೊಬಿಟ್ಟು ಅದಾದ ನಂತರ ಒಡ್ಸೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ. ಹೋದ ವರ್ಷ ಅಂತೂ ಮೆಣಸಲ್ಲಿ ಏನೋ ತೊಂದರೆ ಇರಲಿಲ್ಲ. ಹೋದ ವರ್ಷ ಅಂತೂ ಒಳ್ಳೆ ಮೆಣಸಾಗಿತ್ತು ನಮಗೆ. ಈ ವರ್ಷ ಕೂಡ ಹಂಗೆ ಆಗುತ್ತೆ ಅನ್ಕೊಂಡಿದ್ವಿ. ಮೆಣಸು ಗರಿ ಬಿಡೋ ಟೈಮಲ್ಲಿ ಮಳೆ ಬಂದು ಹಾಳು ಮಾಡ್ಬಿಡ್ತು. ಯಾಕಂದ್ರೆ ಮೆಣಸು ತೀರಾ ಮಳೆ ಆಗಿರೋದ್ರಿಂದ ಗರಿನೇ ಕೂಡ ಬಳ್ಳಿಲ್ಲ. ಹಂಗಾಗಿ ಸ್ವಲ್ಪ ಗರಿ ಕೂಡ ಕಮ್ಮಿ ಇದ್ದು, ಈ ಸತಿ ಮೆಣಸು ಕೂಡ ಫಸಲು ಕೂಡ ಕಮ್ಮಿ ಇತ್ತು. ಫಸಲು ಕೂಡ ಕಮ್ಮಿ ಇದೆ. ಹೆಂಗವ್ರು ಮುಂದಿನ ವರ್ಷ ಬೀಳಿದ್ರೆ ಮುಂದಿನ ವರ್ಷಕ್ಕಾದ್ರೆ ಕುಯ್ಬೋದು ಅಂತ ಅನ್ಕೊಂಡಿದ್ವಿ. ಆದ್ರೆ ನೋಡಿದ್ರೆ ಬೀಳೆ ಕೂಡ ಸಾಯ್ತಾ ಇದೆ. ಹಂಗಾಗಿದೆ ಕಾರಣ.
ಈ ಥರ ಒಂದು ಮಾಡೋಕೆ ಹೋಗಿ ಒಂದು ಆಗ್ತಾ ಇದ್ರೆ ನಮ್ಮ ರೈತರುಗಳು ಹೆಂಗೆ ಬದುಕೋದು. ಮೆಣಸಿನ ರೇಟ್ ನೋಡಿದ್ರೆ ಈ ವರ್ಷ ಸ್ವಲ್ಪ ಪರವಾಗಿಲ್ಲ, ಆಗಲೇ ಒಂದು 690 700 ತನಕ ಬಂದು ನಿಂತಿದೆ. ಮೆಣಸು ನಾವು ಕೊಯ್ದ ಮೇಲೂ ಕೂಡ ಇದೇ ಥರ ಇದ್ರೆ ಸಾಕು, ಯಾಕಂದರೆ ಕುಯ್ದು ಒಣಗಿಸಾಗೋ ಹೊತ್ತಿಗೆ ಮತ್ತೇನಾದ್ರು ಕಾಫಿ ಥರ ಡೌನ್ ಆದರೆ ಕಷ್ಟ. ಕಾಫಿ ಅಂತ ಕೇಳಲೇಬೇಡಿ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿದ್ದೋಗಿದೆ. ಇವತ್ತೆಲ್ಲ ಆಗಲೇ 23,500 24,000 ಅಂತ ಇದ್ದಾರೆ, ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಡೌನ್ ಆಗ್ತಾನೇ ಬಂತು ಒಂದೇ ಸತಿ. ಈಗ ಡೌನ್ ಆಗೋಕ್ಕಿಂತ ಮುಂಚೆ ನಾವೆಲ್ಲ ಕಾಫಿನೇ ಕುಯ್ದಿರ್ಲಿಲ್ಲ. ಅವಾಗ ಕಾಫಿ ಕುಯ್ಬೇಕಾರಂತೂ ಒಳ್ಳೆ ರೇಟ್ ಇತ್ತು. ಅವೆಲ್ಲ ಕಾಫಿ ಕುಯ್ದು ಒಣಗ್ಸೋಕ್ಕಿಂತ ಮುಂಚೆ ಒಳ್ಳೆ ರೇಟ್ ಇತ್ತು, 28,500 29,000 ತನಕ ಇತ್ತು. ಅದಾದ ನಂತರ ಹಂಗೆ 27,000 ಹಂಗೆಲ್ಲ ಆಯಿತು. ಮತ್ತೆ ಇನ್ನೇನು ಆಗ್ಬೋದು, ಹಿಂಗೆ 50 100 ಒಂದು 500 ತನಕ ಬಿದ್ದೋಗ್ತಾ ಇರುತ್ತೆ. ಮತ್ತೆ ನಾವೆಲ್ಲ ಕುಯ್ದು ಒಣಗಿಸಿ ಕೊಡೋ ಹೊತ್ತಿಗೆ ಮತ್ತೆ ರೇಟ್ ಆಗ್ಬೋದು ಅಂತ ಅನ್ಕೊಂಡಿದ್ವಿ. ನಾವೆಲ್ಲ ಕುಯ್ದು ಒಣಗಿಸಿ ಕೊಡೋ ಹೊತ್ತಿಗೆ ಆಗಲೇ 26,000 ಬಂದಿತ್ತು. 26,000 ಇನ್ನೂ ಡೌನ್ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ನೀವು ಕೂಡ ಅನ್ಕೊಂಡಿದ್ದೀರಾ ಏನೋ ಅಂತ ಕಮೆಂಟ್ ಮಾಡಿ. ಅದಾದ ನಂತರ ಇನ್ನೇನು ಆಗ್ಬೋದು ನೋಡೋಣ, ಸ್ವಲ್ಪ ದಿವಸ ಕಾಯೋಣ, ಶಿವರಾತ್ರಿ ಮುಗೀಲಿ ಅಂತ ಸ್ವಲ್ಪ ಜನ ಹೇಳ್ತಾ ಇದ್ರು. ಹಂಗಾಗಿ ನಾವು ಕೂಡ ಕಾಯ್ತಾ ಇದೀವಿ. ಅದು ನೋಡಿದ್ರೆ ಯಾಕೋ ಬರ್ತಾ 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 ಇನ್ನೂ ಸಿಕ್ಕಾಪಟ್ಟೆ ಡೌನ್ ಆಗೇ ಬಿಡ್ತು. ಈಗ ಕಾಫಿ ಕುಯ್ಬೇಕಾದ್ರೆ ಕಾಫಿ ರೇಟ್ ಇದೆ, ಜನಗಳು ಸಂಬಳ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಅಲ್ಲಿ ಕೇಳಿಸ್ಕೊಂಡ್ರು. ಕಾಫಿ ಹಣ್ಣಿಗಂತೂ ಕೆಜಿಗೆ 12 ರೂಪಾಯಿ 15 ರೂಪಾಯಿ ತನಕ ಮಾಡ್ಕೊಂಡಿದ್ರು. ರೋಬಸ್ಟ ಕೂಡ 6 ರೂಪಾಯಿ 7 ರೂಪಾಯಿ ಮಾಡ್ಕೊಂಡಿದ್ರು. ಇವಾಗ ನೋಡ್ರಿ ಕಾಫಿ ರೇಟೇ ಬಿದ್ದೋಗ್ತಾ ಇದೆ. ಹೀಗೆ ಆಗೋದು ಪ್ರತಿ ವರ್ಷನೂ ಕೂಡ. ಎಲ್ಲರೂ ಕೂಡ ಕಾಫಿ ಕೊಯ್ಬೇಕಾದ್ರೆ ಸಂಬಳ ಏರಿಸ್ಕೊಬಿಡ್ತಾರೆ. ಆಮೇಲೆ ಅದಾದ ನಂತರ ರೇಟ್ ಬಿದ್ದಾದ್ಮೇಲೆ ಸಂಬಳ ಅಂತೂ ಏನು ಇಳಿಸೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಂಬಳ ಕೊಡ್ಬೇಕಾದ್ರೆ ಆದಷ್ಟು ನೋಡಿ ಮಾಡಿ ಕೊಡಿ. ನಿಮ್ಮ ಕೈ ದುಡ್ಡಿದ್ರೆ ಆದಷ್ಟು ನೀವೇ ಸೇವ್ ಮಾಡಿಟ್ಕೊಳ್ಳಿ. ಸುಮ್ಮನೆ ಜನಗಳಿಗೆಲ್ಲ ಕೊಟ್ಟು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಜನಗಳಿಗೆ ಕೊಟ್ಟು ಹಾಳು ಮಾಡೋದು ಹೇಗೆ ಅಂದರೆ, ಈಗ ಅವ್ರ ಮನೆ ಕೆಲಸ ಆಗಬೇಕು ಅಂತ ಹೇಳ್ಬಿಟ್ಟು ಒಬ್ಬೊಬ್ರು ಸಂಬಳನ ಸಿಕ್ಕಾಪಟ್ಟೆ ಕೊಟ್ಬಿಡ್ತಾರೆ. ಒಂದು 50 ರೂಪಾಯಿ 100 ರೂಪಾಯಿ ಜಾಸ್ತಿ ಮಾಡಿ ಕೊಟ್ಬಿಡ್ತಾರೆ. ಇವಾಗ ಅಲ್ಪ ಸ್ವಲ್ಪ ತೋಟ ಇಟ್ಕೊಂಡಿರೋ ನಮ್ಮಂಥವರೆಲ್ಲ ಏನು ಮಾಡೋದು? ನಮ್ಮಂಥವ್ರಿಗೆ ಹೊಡೆತ ಬೀಳೋದು. ಇವಾಗ ಜನಗಳನ್ನ ಕರೀರಿ, ಅಲ್ಲಿ ಅಷ್ಟು ಕೊಡ್ತಿದ್ದಾರೆ ಇಲ್ಲಿ ಇಷ್ಟು ಕೊಡ್ತಿದ್ದಾರೆ ಅಂತ ಹೇಳ್ತಾರೆ. ನಾವು ಅಷ್ಟು ಕೊಟ್ಟರೆ ಮಾತ್ರ ಬರ್ತಾರೆ, ಇಲ್ಲ ಅಂದರೆ ನೀನಿಲ್ಲ ಅಂದರೆ ನಿಮ್ಮಪ್ಪ ಅಂತ ಹೇಳ್ಬಿಟ್ಟು ಸೀದಾ ಬೇರೆ ಕಡೆ ಹೋಯ್ತಾ ಇರ್ತಾರೆ. ಅಂಥ ಪರಿಸ್ಥಿತಿ ಬಂದಿದೆ ಇವಾಗಿನ ತೋಟದ್ದು. ಮೇಂಟೆನೆನ್ಸಿನೇ ನಿಮಗೆಲ್ಲರಿಗೂ ಕೂಡ ಗೊತ್ತು. ವರ್ಷ ಇಡೀ ಕೆಲಸ ಮಾಡ್ತೀವಿ, ಔಷಧಿ ಅದು ಇದು ಅಂತ ಎಷ್ಟು ಸಿಕ್ಕಾಪಟ್ಟೆ ಖರ್ಚಿರುತ್ತೆ. ಜನಿನ ಸಂಬಳ ಕೂಡ ಸಿಕ್ಕಾಪಟ್ಟೆ ಏರಿಸ್ಕೊತಾ ಇದ್ದಾರೆ ವರ್ಷ. ಕಾಫಿ ರೇಟ್ ನೋಡ್ರಿ, ನಾವೆಲ್ಲ ಕುಯ್ದು ಒಣಗಿಸಿ ಕೊಡೋ ಹೊತ್ತಿಗೆ ನೋಡ್ರಿ ಈ ಥರ ಬಿದ್ದೋಗ್ತಾನೆ ಇರುತ್ತೆ. ಈಗ ಯಾರು ತಪ್ಪು ಅಂತ ಹೇಳೋಂಗೂ ಇಲ್ಲ. ಈಗ ನಮ್ಮನೆ ಕೆಲಸ ಆಗಬೇಕು ಅಂತ ಕೊಟ್ಟು ಕುಯ್ಸ್ತಾರಲ್ಲ, ಅವ್ರ ತಪ್ಪು ಅಂತಲೂ ಕೂಡ ಹೇಳೋಂಗಿಲ್ಲ. ಈಗ ಅವ್ರು ಕೊಟ್ಟರು ಅಂತ ನಾವು ಕೊಡ್ತೀವಲ್ಲ, ನಮ್ಮ ತಪ್ಪು ಅಂತ ಕೂಡ ಹೇಳೋಂಗಿಲ್ಲ. ಇದಕ್ಕೆಲ್ಲ ಕಾರಣ ಏನಂದರೆ, ಪ್ರತಿಯೊಬ್ಬರು ಕೂಡ ರೈತರು ಒಂದಾಗಬೇಕು ಮೊದಲನೇದಾಗಿ. ಅವಾಗ ಒಂದು ರೇಟ್ ಅಂತ ಫಿಕ್ಸ್ ಮಾಡ್ಕೊಂಡು ಮಾತಾಡ್ಕೊಂಡು ಪ್ರತಿಯೊಬ್ಬರು ಕೂಡ ಜನಗಳ ಕೈಲಿ ಕೆಲಸ ಮಾಡ್ಸೋಕ್ಕೆ ಶುರು ಮಾಡಬೇಕು. ಅವಾಗ ಎಲ್ಲದೂ ಕೂಡ ಸರಿ ಆಗುತ್ತೆ. ನಮ್ಮಲ್ಲಿ ಏನಂದರೆ ಒಗ್ಗಟ್ಟಿಲ್ಲ, ಹಂಗಾಗಿ ಈ ಥರ ಕಾರಣಗಳು ಬರ್ತಾ ಇರೋದು. ಇವತ್ತಿನ ರೇಟ್ ನೋಡಿದ್ರೆ ಎಲ್ಲದೂ ಕೂಡ ಏರ್ತಾ ಉಂಟು. ಚಿನ್ನ ಬೆಳ್ಳಿ ಅಂತ ಕೇಳಲೇಬಿಡಿ, ಅಷ್ಟೊಂದು ಏರೋಗಿದೆ. ಇವತ್ತಿನ ನಮ್ಮ ಕಾಫಿ 1 ಮೂಟೆ ಕೊಟ್ಟರೆ 1 ಗ್ರಾಮ್ ಚಿನ್ನ ತಗೋಬೋದು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಬಂದಿದೆ. ಆದರೆ ನಮ್ಮಂಥ ಕಾಫಿ ಬೆಳೆಗಾರರು ನೋಡಿದ್ರೆ ಕಾಫಿ ರೇಟ್ ಎಲ್ಲ ಬಿದ್ದೋಗ್ತಾ ಇದೆ. ಚಿನ್ನ ತನಕ್ಕೂ ಕೂಡ ಕಷ್ಟಕ್ಕೆ ಬಂದಿದೆ ಅಂತ ಪರಿಸ್ಥಿತಿ ಬಂದಿದೆ. ಆದರೂ ಕೂಡ ನಮ್ಮಂಥ ಕಾಫಿ ಪ್ಲಾಂಟ್ರು ತಗೋಣಕ್ಕಾಗಲಿ ಬಿಡಲಿ, ಅಟ್ಲೀಸ್ಟ್ ತೋಟನಾದರೂ ಉಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಜಗ್ಗದಾಗೆ ತೋಟದ ಕೆಲಸ ಎಲ್ಲ ಮಾಡಿಸ್ಕೊಂಡು ತೋಟನಂತ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ನಾವು ಕೂಡ ಎಲ್ಲ ಕೂಡ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಇದಾಗ್ತಿದ್ದಂಗೆ ನಾನು ಸ್ವಲ್ಪ ಎಲ್ಲ ಮೆಣಸೆಲ್ಲ ಕುಯ್ದಾಗಿತ್ತು, ಹಾಗಾಗಿ ಅದನ್ನು ಸ್ವಲ್ಪ ಸಿಕ್ಕಾಪಟ್ಟೆ ದಿವಸ ಇಟ್ಬಿಟ್ರೆ ಹೀಟಿಗಾಗಿ ಅದು ಕೂಡ ಒಂಥರ ತೂಕ ಬರೋದಿಲ್ಲ, ಬೆಂದೋದಂಗೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಅದನ್ನು ಬಿಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ತಗೊಬಂದಿದ್ದೀನಿ. ಇವಾಗ ನಾನು ಸಿಕ್ಕಾಪಟ್ಟೆ ಕುಯ್ದಿರಲಿಲ್ಲ, ಬರೀ ಬತ್ತಿದ ಬೀಳು ಒಣಗಿದ ಬೀಳು ಹಣ್ಣಾಗಿರೋಂಥದ್ದು ಕುಯ್ದಿದ್ದೆ. ಹಂಗಾಗಿ ನಾವು ಮಿಷಿನ್ ಯಾರ ಮನೇಲಿ ಇರುತ್ತೋ ಅವ್ರ ಮನೆ ಹತ್ರಕ್ಕೆ ತಗೊಬಂದಿದ್ವಿ. ಇನ್ನು ಬಾಕಿ ಟೈಮಲ್ಲೆಲ್ಲ ಪೂರ ಸಾರೆ ಸೆಟ್ ಎಲ್ಲ ಕುಯ್ದ್ರೆ ಅವರೇ ಮಿಷಿನ್ನೇ ತಗೊಂಡು ನಮ್ಮ ಮನೆ ಹತ್ರನೇ ಬಂದ್ಬಿಡ್ತಾರೆ. ಅವಾಗ ನಮಗೆ ಈಸಿ ಆಗುತ್ತೆ ಮೆಣಸನ್ನೆಲ್ಲ ಬಿಡ್ಸೋಕ್ಕೆ. ಇವಾಗ ಬಂದು ನಾವೇ ತಗೊಬಂದಿದ್ದೀವಿ. ಬರೋ ಹೊತ್ತಿಗೆ ಕತ್ಲೆ ಆಗೋಗ್ಬಿಟ್ಟಿತ್ತೆಲ್ಲ ಕುಯ್ಕೊಂಡು ಮಾಡ್ಕೊಂಡು. ಆದ್ರೂ ಕೂಡ ಏನು ಸ್ವಲ್ಪ ಅಲ್ವಾ ಅಂತ ಹೇಳ್ಬಿಟ್ಟು ಬಿಡ್ಸೋಕ್ಕೆ ಶುರು ಮಾಡಿದ್ವಿ. ಹಂಗೋ ಬಿಡಿಸ್ಕೊಂಡು ಸೀದಾ ಎಲ್ಲ ತಗೊಬಂದು ರಾತ್ರಿನೇ ಒಣಗಾಕಿದ್ವಿ. ಅದಾದ ನಂತರ ಬೆಳಗ್ಗೆ ಎದ್ದು ಇವಾಗ ಯಾವ ಥರ ಒಣಗಾಕಿದ್ವಿ ಅನ್ನೋದನ್ನ ನೋಡೋಣ ಅಂತ ಬಂದ್ಬಿಟ್ಟು ಹಾಗೆ ಸ್ವಲ್ಪ ಕೈ ಆಡ್ಕೊಡ್ಬೇಕಾಗಿತ್ತು. ಯಾಕಂದರೆ ಅವಾಗ ಕೈ ಆಡ್ಕೊಡ್ತಾ ಇದ್ರೆ ಬಿಸಿಲಿಗೆ ಚೆನ್ನಾಗಿ ಕೂಡ ಒಣಗುತ್ತೆ. ಇದೇ ಮೆಣಸಿನ ಕಾಫಿ ಥರ ಸಿಕ್ಕಾಪಟ್ಟೆ ದಿವಸ ಒಣಗಬೇಕು ಅಂತಿಲ್ಲ, 3-4 ದಿವಸದಲ್ಲಿ ಒಣಗೋಗ್ಬಿಡುತ್ತೆ. ಹಾಗಾಗಿ ಮೆಣಸನ್ನ ನೀಟಾಗಿ ಒಣಗಿಸ್ಕೋಬೇಕು, ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಡ್ರೈ ಆಗಿ ಹೋಗ್ಬಿಡುತ್ತೆ, ತೂಕನೇ ಬರೋದಿಲ್ಲ, ಹಂಗಾಗುತ್ತೆ. ಹಾಗಾಗಿ ನೀವು ನೋಡ್ಬೋದು ಮೆಣಸು ಕಾಳು ಯಾವ ಥರ ಇದೆ ಅಂತ. ಯಾವುದೇನು ಸೈಜ್ ಇಲ್ಲ, ಸ್ವಲ್ಪ ಲೈಟ್ಸೇ ಇರೋದು. ಈ ಸೈ ತೂಕ ಬರೋದು ಕೂಡ ಡೌಟು ಅನಿಸುತ್ತೆ, ಯಾಕಂದರೆ ಬೀಳು ಬತ್ತಿರೋದ್ರಿಂದ ಯಾವುದೂ ಕೂಡ ಬಲಿಯೋಕ್ಕೆ ಆಗಿಲ್ಲ, ಹಂಗೆ ಹಣ್ಣಾಗ್ತಾ ಬರ್ತಾ ಇದೆ. ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ ಜೊತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಪ್ರತಿಯೊಬ್ಬರು ಕೂಡ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಆದಷ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರು ಕಾಫಿ ಪ್ಲಾಂಟರ್ಸ್ ಇದ್ದಾರೋ ಅವರೆಲ್ಲರಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಮತ್ತೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.